ದಾಖಲೆ ಸೃಷ್ಟಿ ಮಾಡಬೇಕು? ಸರ್, ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ, ಮಾನ್ಯ ತಹಶೀಲ್ದಾರ್ಗೆ, ಮಾನ್ಯ ಪೊಲೀಸ್ ಕಮಿಷನರ್ಗೆ, ಮಾನ್ಯ ADGP DCRE ಅವರಿಗೆ ಲಿಖಿತವಾದಂಥ ದೂರನ್ನು ಕೊಟ್ಟಿದ್ದೇವೆ. ಒಂದು ಜಾತಿ ಪ್ರಮಾಣ ಪತ್ರ ನಮ್ಮ ಕೈ ಒಳಗದ. ನೇಹಾ ನಿರಂಜನಯ್ಯ ಹಿರೇಮಠ ಅನ್ನುವಂಥ ವಿದ್ಯಾರ್ಥಿನಿಗೆ ಸೇರಿದಂಥ ಜಾತಿ ಪ್ರಮಾಣ ಪತ್ರ, ಬೇಡ ಜಂಗಮ ಪರಿಶಿಷ್ಟ ಜಾತಿಗೆ ಸೇರಿದಂಥ ಜಾತಿ ಪ್ರಮಾಣ ಪತ್ರ. ಆ ಜಾತಿ ಪ್ರಮಾಣ ಪತ್ರ ಬೇಡ ಜಂಗಮ ಪರಿಶಿಷ್ಟ ಜಾತಿ ಅನ್ನುವಂಥ ಉದ್ದೇಶಕ್ಕೆ ನಾವಿವತ್ತು ಈ ಎಲ್ಲ ಪ್ರಮುಖರಿಗೆ ದೂರನ್ನು ಕೊಟ್ಟಿದ್ದೇವೆ. ದೂರು ಕೊಟ್ಟಿರೋ ಉದ್ದೇಶ ಏನಪ್ಪ ಅಂತಂದ್ರೆ, ಪರಿಶಿಷ್ಟ ಜಾತಿಯ ಭವಿಷ್ಯ ಮುಂದಿನ ದಿನದೊಳಗೆ ಚಲೋ ಇಲ್ಲ, ಪರಿಶಿಷ್ಟ ಜಾತಿಯ ಹಕ್ಕುಗಳು ಯಾರೋ ಮೇಲ್ವರ್ಗದವರು ಕಿತ್ಕೊಳತ್ತಾರೆ, ಅದನ್ನು ಆಗಬಾರದು ಅನ್ನುವಂಥ ನಿಟ್ಟಿನೊಳಗೆ ಪಾರದರ್ಶಕ ತನಿಖೆ ಆಗಬೇಕು. ಮತ್ತು ಯಾರು ಈ ನಿರಂಜನಯ್ಯ ಹಿರೇಮಠ, ಇವರ ಪೂರ್ವಜರ ಉದ್ಯೋಗ ಏನು, ಇವ್ರು ಮಾಡ್ತಾ ಇರುವಂಥ ಉದ್ಯೋಗ ಏನು, ಬೆಳಗ್ಗೆ ಎದ್ದ ತಕ್ಷಣ ಇವರು ಯಾವ ಆಹಾರವನ್ನು ತಿಂತಾರೆ ಅನ್ನುವಂಥದ್ರ ಮೇಲೆ ಈ ಜಾತಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಬೇಕು ಅಂತಂದು ಹೇಳಿ ನಿಯಮಗಳದಾವೆ. ಆ ನಿಯಮಗಳೆಲ್ಲ ಪರಿಶೀಲನೆ ಆಗಿ ಅವರು ಹುಬ್ಬಳ್ಳಿ ಒಳಗೆ ಇದನ್ನು ಪಡ್ಕೊಂಡಿದ್ರೆ ನಮ್ದು ಯಾವುದೂ ತಕರಾರು ಇರ್ತಿರ್ಲಿಲ್ಲ. ಹುಬ್ಬಳ್ಳಿ ಒಳಗೆ ಇರ್ತೀರಿ, ನಾನು ಹುಬ್ಬಳ್ಳಿ ಒಳಗೆ ಹುಡ್ತೀನಿ, ಹುಬ್ಬಳ್ಳಿ ಒಳಗೆ ಸಾಯ್ತೀನಿ, ಹುಬ್ಬಳ್ಳಿ ಒಳಗೆ ಮಣ್ಣು ಮಾಡ್ತೀರಿ, ನಾ ಬೆಂಗಳೂರಾಗ ಹೋಗಿ ಯಾಕೆ ಜಾತಿ ಪ್ರಮಾಣ ಪತ್ರ ತೊಗೊಂಡೆ ಅನ್ನುವಂಥದ್ದು ಇಲ್ಲಿ ಬಹುದೊಡ್ಡ ಪ್ರಶ್ನೆ ಅದ. ಸೊ ಅದಕ್ಕೆ ಈ ನಿಟ್ಟಿನೊಳಗೆ ರಾಜ್ಯ ಸರ್ಕಾರದ ಸಂಬಂಧಪಟ್ಟಂಥ DCRE ಆಗಿರ್ಬೋದು, ಮಾನ್ಯ ಜಾತಿ ಪರಿಶೀಲನಾ ಸಮಿತಿ ಜಿಲ್ಲಾ ಮಟ್ಟದೊಳಗೆ ಆಗಿರ್ಬೋದು, ಇಬ್ಬರೂ ಸೇರಿಬಿಟ್ಟು ಕಂದಾಯ ಇಲಾಖೆ ಆಗಿರ್ಬೋದು, ನೀವು ಇವರ ಜಾತಿಯ ಮೂಲವನ್ನು ತನಿಖೆ ಮಾಡಬೇಕು. ಅದನ್ನು ಸ್ಪಷ್ಟವಾಗಿ ನೀವು ಸರ್ಕಾರಕ್ಕೆ ವರದಿ ಮಾಡಬೇಕು. ಈ ಕೊಟ್ಟಿ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಯಾರ್ಯಾರು ಇವತ್ತು ತೊಗೊಂಡಿದ್ದಾರೋ ಅವೆಲ್ಲ ರದ್ದು ಮಾಡಬೇಕು. ಯಾರ್ಯಾರು ಕೊಟ್ಟಿದ್ದಾರೋ ಅವ್ರನ್ನೆಲ್ಲ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಸೇವೆಯಿಂದ ವಜಾ ಮಾಡಿ ಒಳಗೆ ಹಾಕಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ನಾವು ಇವತ್ತು ಈ ಒಂದು ದೂರನ್ನು ಕೊಟ್ಟಿದ್ದೇವೆ. ಮತ್ತು DCREಯ ಮುಖ್ಯ ಕಚೇರಿಯೊಂದನ್ನು ಹುಬ್ಬಳ್ಳಿ ಒಳಗೆ ಆರಂಭ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಸಹಿತ ಮಾಡಿದ್ದೇವೆ. ನಾನು ನೇಹಾ ತೀರ್ಕೊಂಡಿದ್ದು ಅಥವಾ ನೇಹಾನ್ ಕೊಲೆ ಆಗಿದ್ದು ನಮ್ಗೆ ನಿಮ್ಗೆ ಅಥವಾ ರಾಜ್ಯದ ಯಾರಿಗೂ ಸಹಿತ ಮಾನವೀಯ ಹೃದಯ ಹೊಂದದಂಥವ್ರಿಗೆ ಯಾರಿಗೂ ಅದು ಅರಗಿಸ್ಕೊಳ್ಳಾಗದೇ ಇರುವಂಥ ಸತ್ಯ. ಅದನ್ನು ನಾವೆಲ್ಲರೂ ಖಂಡನೆ ಮಾಡ್ತೀವಿ. ಅವಳಿಗೆ ನ್ಯಾಯ ಸಿಗಲೇಬೇಕು, ಅವಳ ಸಾವಿಗೆ ನ್ಯಾಯ ಸಿಗಬೇಕು. ಬಟ್ ಅವಳ ಜಾತಿ ಸರ್ಟಿಫಿಕೇಟ್ಗಲ್ಲ, ಅವಳ ಜಾತಿ ಸರ್ಟಿಫಿಕೇಟ್ಗೂ ನ್ಯಾಯ ಸಿಗಬೇಕು ಅನ್ನುವಂಥ ಆಗ್ರಹ ನಮ್ಮದಾಗ್ಯದ. ಅವಳ ಜಾತಿಯ ಮೂಲ ಯಾವುದು, ಅವರ ತಂದೆಯ ಜಾತಿ ಯಾವುದು, ಅವಳ ತಾಯಿಯ ಜಾತಿ ಯಾವುದು, ಇದೆಲ್ಲ ಹೊರಗೆ ಬರಬೇಕು ಅಂತಂದ್ರೆ ಇದು ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ನಮ್ಮದಾಗಿದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.